ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಗುರು ಗ್ರಹ ಗೋಚಾರ ಫಲ ಅಂದರೆ 2025 ಮೇ ತಿಂಗಳು 14ನೇ ತಾರೀಕು 11 ಗಂಟೆ 29 ನಿಮಿಷಕ್ಕೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರುಗ್ರಹ ಸಂಚಾರ ಆಗಿರುತ್ತೆ. ಎಲ್ಲ ವರ್ಷವೂ ಸಂಚಾರ ಆಗ್ತವೆ. ಒಂದೊಂದು ವರ್ಷದಲ್ಲಿ 2-3 ಸಂಚಾರನೂ ಆಗ್ತವೆ. ಆವಾಗ ಈ ವರ್ಷ ಪ್ರಕಾರ 2025ರಲ್ಲಿ ಈ ಗುರುಗ್ರಹ ಸಂಚಾರದಲ್ಲಿ ಏನೇನು ಫಲ ಸಿಕ್ತು ಅಂತ ನಾವು ಒಂದೊಂದು ರಾಶಿಗೂ ಮಾತಾಡ್ಕೊಂಡು ಬರ್ತಾ ಇದೀವಿ. ಆವಾಗ ಈ ಗುರುಗ್ರಹ ಅಂದರೆ ತುಂಬ ಜನ ಎಷ್ಟು ಕಷ್ಟದಲ್ಲಿದ್ರೂ ವೆಯ್ಟ್ ಮಾಡ್ತಾ ಇದ್ದಾರೆ, ಈ ಗುರುಗ್ರಹ ಯಾವಾಗ ಟ್ರಾನ್ಸಿಟ್ ಆಗ್ತಪ್ಪ. ಯಾಕಂದ್ರೆ ಈ ಗುರುಗ್ರಹ ಅನ್ನೋದು 100% ಶುಭ ಗ್ರಹ. ಗುರು ಬಂದ್ರೆ ಶುಭ ಫಲ ನಡೀತದೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ಮೇನ್ಲಿ ಈ ಮ್ಯಾರೇಜ್ ವಿಷಯ ಮಾಡ್ತಾರೆ ನೋಡಿ. ಈ ವಿವಾಹ ವಿಷಯದಲ್ಲಿ ತುಂಬಾ ದಿವಸ ಎಳ್ಕೊಂಡೋಗಿರೋದು, ಪರವಾಗಿಲ್ಲ ಗುರು ಬಲ ಬರಲಿ, ಮದುವೆ ಆಗಬಹುದು ಅಂತ ಒಂದು ತುಂಬಾ ಜನ ನಂಬಿಕೆ ಇಟ್ಕೊಂಡಿರೋದು, ಕಾಯ್ತಿರೋದು ಈ ಗುರು ಗ್ರಹ ಸಂಚಾರ. ಆ ಸಂಚಾರ ಆಗಿರೋದು ಮೇ ತಿಂಗಳು 2025 14ನೇ ತಾರೀಕು 11 ಗಂಟೆ 29 ನಿಮಿಷದಲ್ಲಿ ಆಗಿದೆ ಅಂತ ನಾನು ಫಸ್ಟ್ ಹೇಳಿದ್ದೀನಿ. ಈ ಸಂಚಾರ ಅದು ಇಮಿಡಿಯೇಟ್ ಆಗ್ಬಿಡ್ತವೆ ಸರ್, ಎಲ್ಲರೂ ಚೇಂಜಸ್ ಆಗ್ಬಿಡ್ತವೆ ಅಂದ್ರೆ ಸ್ವಲ್ಪ ಜನಕ್ಕೆ ಗುರುಬಲ ಬರುತ್ತವೆ. ಆ ಗುರುಬಲ ಬಂದಿರೋದಕ್ಕೆ ಇಷ್ಟು ದಿವಸ ನಿಂತಿರೋ ವಿಷಯ ಪಾಸಿಟಿವ್ ಆಗಿ ಮುಂದೆ ಹೋಗ್ತವೆ. ಓಕೆ, ಋಷಭ ರಾಶಿಯಿಂದ ಹೋಗಿದೆಯೇ, ಮಿಥುನ ರಾಶಿ, ಈ ಎರಡೇ ರಾಶಿಗೆ ಫಲ ಕೊಡ್ತವ ಅಂತಾನೆ ಅನ್ಕೋಬಾರ್ದು. ಒಂದೊಂದು ರಾಶಿಗೂ ಒಂದು ಗ್ರಹ ಈ ರಾಶಿನಿಂದ ನೆಕ್ಸ್ಟ್ ರಾಶಿಗೆ ಹೋಗುವಾಗ 12 ರಾಶಿಗೂ ಆ ಕೂತಿರೋ ಪೊಸಿಷನ್ ತಕ್ಕನವಾಗಿ ಶುಭ ಫಲ ಕೊಡ್ತಾ ಇರ್ತವೆ. ಸ್ವಲ್ಪ ಜನಕ್ಕೆ ಮ್ಯಾರೇಜ್ ವಿಷಯದಲ್ಲಿ ಒಳ್ಳೇದು ಮಾಡುತ್ತೆ, ಸ್ವಲ್ಪ ಜನ ಕೆಲಸ ಕಾರ್ಯದ ವಿಷಯದಲ್ಲಿ ಒಳ್ಳೇದು ಮಾಡುತ್ತೆ, ಸ್ವಲ್ಪ ಜನಕ್ಕೆ ಹಣಕಾಸು ವಿಷಯದಲ್ಲಿ ಒಳ್ಳೇದಾಗ್ತವೆ, ಸ್ವಲ್ಪ ಜನ ಲವ್ ಮಾಡಿರ್ತಾರೆ, ಲವ್ ಸಕ್ಸಸ್ ಆಗ್ತವೆ. ಸೊ ಸ್ವಲ್ಪ ವರ್ಕಿಂಗ್ ಪೀಪಲ್ ಇದ್ರೆ ಅವ್ರಿಗೆ ಪ್ರಮೋಷನ್ ಇರ್ತವೆ, ವರ್ಕ್ ಸ್ಟ್ರೆಸ್ ಕಡಿಮೆ ಆಗ್ತವೆ, ಚೆನ್ನಾಗಿದ್ದೋರ್ಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತವೆ. ಸೊ ಇಂಥ ಫಲಗಳು 95 to 99% ಒಳ್ಳೆ ಫಲನೇ. ಗುರುಗ್ರಹ ಅಂದ್ರೆ ಒಳ್ಳೆ ಗ್ರಹ. ಅದಕ್ಕೆ ತುಂಬಾ ಜನ ಗುರು ಅಂದ್ರೆ ತುಂಬಾ ಮರ್ಯಾದೆಗೆ ಇಟ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡೋದು ಜಾಸ್ತಿ. ಎಕ್ಸ್ಪೆಕ್ಟೇಷನ್ ಇದ್ರೆ ಈ ಗುರು ಟ್ರಾನ್ಸಿಟ್, ಈ ಗುರು ಗೋಚಾರ ಫಲ ಇರೋದಕ್ಕೆ ತುಂಬಾ ಜನ ಕಾಯ್ತಿರೋ ರೀಸನ್ ಇದೆ. ಸೊ 2025ರಲ್ಲಿ ಬಂದಿರೋ ಪ್ರಕಾರ ಮಿಥುನ ರಾಶಿಗೆ ಗುರು ಗ್ರಹ ಸಂಚಾರ ಆದ್ರೆ ತುಂಬಾ ಜನ ಹೇಳ್ತಾರೆ ಮಿಥುನ ರಾಶಿ ಗುರುಕ್ಕೆ ಒಂಥರ ಫ್ರೆಂಡ್ಲಿ ರಾಶಿ ಅಲ್ಲ, ಎನಿಮಿ ರಾಶಿ ಅಂತ ಹೇಳ್ತಾರೆ. ಅದು ಅಲ್ಲ. ಬುಧ, ಮಿಥುನ ರಾಶಿ ಗ್ರಹ ಬುಧ ಸ್ವಲ್ಪ ವಿಷಯದಲ್ಲಿ ಗುರುಕ್ಕೆ ಅಗೇನ್ಸ್ಟ್ನೇ. ಆದ್ರೂ ಗುರು ಗ್ರಹ ಬರುವಾಗ ಈ ಬುಧ ಗ್ರಹ ಏನಾಗ್ತಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಟ್ಬಿಟ್ಟು ಅವ್ರಿಗೆ ಫ್ರೆಂಡ್ಲಿ ಅಪ್ರೋಚ್ ಅಲ್ಲಿ ಮೂವ್ಮೆಂಟ್ ಕೊಡ್ತಾರೆ. ಸೊ ಅದೇನೆ ಇಲ್ಲಿರೋದು ಮೇನ್ ಸೀಕ್ರೆಟ್. ಸೊ ಮಿಥುನ ರಾಶಿಗೆ ಹೋಗುವಾಗ ಏನಾಗ್ತಂದ್ರೆ ಗುರುಗ್ರಹ ಎನಿಮಿಟಿ ತುಂಬಾ ವಿಷಯ ಅವ್ರ ಮೇಲೆ ಏನೋ ಒಂಥರ ಬುಧ ಪ್ಲಾನೆಟ್ ಮೇಲೆ ಇದಿದ್ರು ಫ್ರೆಂಡ್ಲಿ ಅಪ್ರೋಚ್ ಅಲ್ಲಿ ಮೂವ್ಮೆಂಟ್ ಆಗ್ತಾರೆ. ಸೊ ಆ ಥರ ಮೂವ್ಮೆಂಟ್ ಆಗೋದು ಏನಾಗ್ತಂದ್ರೆ ಈ ಗುರುಗ್ರಹಕ್ಕೆ ಅವರು ಎಲ್ಲಿ ಹೋಗಿ ಸ್ಥಾನ ಬಲ, ಯಾವ ರಾಶಿಯಲ್ಲಿ ಕೂತಿದಾರೋ ಸ್ಥಾನ ಬಲಕ್ಕಂತೂ ಪವರ್ ಜಾಸ್ತಿ. ದೃಷ್ಟಿ ಫಲ ಗುರುಕ್ಕೆ ಸ್ಪೆಷಲ್ ದೃಷ್ಟಿ, 3 ದೃಷ್ಟಿ ಇರ್ತವೆ. ಅವ್ರ ದೃಷ್ಟಿ 5ನೇ ಮನೆ ಒಂದು ದೃಷ್ಟಿ ಇರ್ತವೆ, 7ನೇ ಮನೆಗೆ ಒಂದು ದೃಷ್ಟಿ ಇರ್ತವೆ, 9ನೇ ಮನೆಗೆ ಒಂದು ದೃಷ್ಟಿ ಇರ್ತವೆ. ಅವ್ರು ಎಲ್ಲಿ ಕೂತಿದಾರೋ ಆ ರಾಶಿಯಿಂದ ಬರ್ತಾ ಇರೋದು. ಸೊ ಇವಾಗ ಆತ ನೋಡಿದ್ರೆ ಮೇಷ ರಾಶಿಗೆ ಮಿಥುನ ರಾಶಿ ಅನ್ನೋದು 3ನೇ ಮನೆ. ಆ 3ನೇ ಮನೆಯಲ್ಲಿಂದ 5ನೇ ದೃಷ್ಟಿ ಏನಕ್ಕೆ ಆಗ್ತದೆ, ತುಲಾ ರಾಶಿಗೆ, ಮೇಷ ರಾಶಿಗೆ 7ನೇ ಮನೆ ರಾಶಿನೇ ಗುರು ನೋಡೋದು ಒಂದು ಒಳ್ಳೆ ಫಲ. ಅದೇ ತರ ಗುರು ಕೂತಿರೋದು ಮಿಥುನ ರಾಶಿಯಿಂದ 7ನೇ ದೃಷ್ಟಿಯಲ್ಲಿ ಧನುಸು ರಾಶಿ ನೋಡುತ್ತದೆ. ಸೊ ಆ ಧನುಸು ರಾಶಿ ಅನ್ನೋದು ಮೇಷ ರಾಶಿಗೆ 9ನೇ ಮನೆ. ಅದೇ ತರ ನೆಕ್ಸ್ಟ್ ಗುರುಗ್ರಹ 9ನೇ ದೃಷ್ಟಿ ಹೇಳಿದೀವಲ್ವಾ, ಆ 9ನೇ ದೃಷ್ಟಿ ಕುಂಭರಾಶಿಗೆ ದೃಷ್ಟಿ ಬೀಳ್ತಾ ಇದೆ. ಕುಂಭರಾಶಿ ಅನ್ನೋದು ಮೇಷ ರಾಶಿನವ್ರಿಗೆ 11ನೇ ಮನೆ. ಇದು ಒಂದೊಂದು ರಾಶಿನಕ್ಕೂ
ಆ ಮನೆ ಪೊಸಿಷನ್ ಚೇಂಜ್ ಆಗುತ್ತವೆ. ಸೊ ಆ ಥರ ನಾವು ನೋಡುವಾಗ ಹೀಗೆ 11ನೇ ರಾಶಿಗೆ ಅಲ್ಲಿ ರಾಹು ಕೇತುನು 2-3 ದಿವಸದಲ್ಲಿ ಅಲ್ಲಿ ಸಂಚಾರ ಆಗ್ತಾರೆ. ಆ ಥರ ಎಫೆಕ್ಟ್ ಅವರು ಬರುವಾಗ ಬೇರೆ ಥರ ಎಫೆಕ್ಟ್ ಚೇಂಜ್ ಆಗ್ತವೆ. ಅದು ರಾಹುಗೆ ದೃಷ್ಟಿಲಿ ಡೀಟೇಲ್ ಮಾಡುವ ಗುರು ಗ್ರಹ ಸಂಚಾರ ಪ್ರಕಾರ ಈ ಮೇಷ ರಾಶಿಗೆ ಏನೇನು ಆಗಬಹುದು ಅಂತ ನಾವು ಡಿಸ್ಕಸ್ ಮಾಡೋಣ. ನೋಂದು ಎಲ್ಲರಿಗೂ ಗೊತ್ತಿರೋ ವಿಷಯ, ಮೇಷ ರಾಶಿಗೆ ಆಲ್ರೆಡಿ 7.5 ನಡೀತಾ ಇದೆಯಾ. ಆದ್ರೂ ಈ ಗುರು ಗ್ರಹ ಇರೋ ಪೊಸಿಷನ್ ಮೇಲೆ ಅಷ್ಟೊಂದು ಎಫೆಕ್ಟ್ ಈ ಮೇಷ ರಾಶಿ ಇನ್ನು 1 ವರ್ಷ ಏನು ಭಯ ಬೀಳಬೇಕಾಗಿಲ್ಲ. ಸೊ ಅದೇ ಫಸ್ಟ್ ಒಳ್ಳೆ ವಿಷಯ ನಾವು ನೋಟ್ ಮಾಡೋದು ಪಾಯಿಂಟ್. ಏನಾಗ್ತಂದ್ರೆ ಫಸ್ಟ್ ಮೇಷರಾಶಿನವ್ರಿಗೆ ಇಷ್ಟು ದಿವಸ 2ನೇ ರಾಶಿ ಋಷಭ ರಾಶಿಯಲ್ಲಿ ಗುರುಗ್ರಹ ಇತ್ತು. ಸೊ ಆವಾಗ ಒಳ್ಳೆ ಫಲ ಬಂತು. ಕುಟುಂಬದಲ್ಲಿ ಒಳ್ಳೆ ತುಂಬಾ ಜನಕ್ಕೆ ಮದುವೆ ಆಗಿಲ್ಲವರು, ಎಲ್ಲಿ ಹಸ್ಬೆಂಡ್ ವೈಫ್ ಸೆಪರೇಟ್ ಆಗಿರೋರು ಎಲ್ಲರೂ ಸೇರ್ಕೊಂಡು ಕುಟುಂಬದಲ್ಲಿ ಒಂದು ಒಳ್ಳೆ ಪೊಸಿಷನ್, ತುಂಬಾ ಒಳ್ಳೆ ವಿಷಯ 1 ವರ್ಷವಾಗಿ ನಡೀತಾ ಇರ್ತವೆ. ಹೀಗೆ ಅದೇ 2ನೇ ಮನೆಯಲ್ಲಿ ಗ್ರಹ 3ನೇ ಮನೆಗೆ ಹೋಗ್ತವೆ. 3ನೇ ಮನೆಗೆ ಹೋಗೋದು ತುಂಬಾ ಅಸ್ಟ್ರಾಲಜಿ ಹೇಳ್ತಾರೆ ಒಳ್ಳೇದು ಅಲ್ಲ ಅಂತ ಹೇಳ್ತಾರೆ. ಓಕೆ, ಅದರಲ್ಲಿನೂ ಒಳ್ಳೇದು ಯಾವುದು ಇದೆ ಅಂತ ನಾವು ನೋಡ್ಕೊಳ್ಳೋಣ. ಒಳ್ಳೇದು ಆಗಲ್ಲ ಅಂತ 1 or 2 ವಿಷಯನೂ ಅದು ಡಿಸ್ಕಸ್ ಮಾಡುವ. ಹೀಗೆ 5ನೇ ದೃಷ್ಟಿ ಏನಾಗ್ತಂದ್ರೆ ತುಲಾ ರಾಶಿಗೆ ಗುರು ದೃಷ್ಟಿ ಬೀಳ್ತಾ ಇದೆ. ಆ ತುಲಾ ರಾಶಿ ಅನ್ನೋದು ಈ ಮೇಷ ರಾಶಿಗೆ 7ನೇ ರಾಶಿ ಅಂತ ಫಸ್ಟೇ ನಾನು ಹೇಳಿದ್ನಿ. 7ನೇ ರಾಶಿಯಿಂದ ಏನರ್ಥ, ಈ ಮೇಷ ರಾಶಿನವರು ಯಾರು ಮದುವೆ ಮಾಡಬೇಕೆಂದು ಕಾಯ್ಕೊಂಡಿದ್ದೀರಿ ನೋಡಿ, ಮದುವೆ ವಿಚಾರದಲ್ಲಿ ಅಲ್ಲಿ ಇಷ್ಟು ದಿವಸ ಇದರ ತಡೆ, ಬೇರೆನೋ ಪ್ಲಾನೆಟ್ ತಡೆ ಕೊಟ್ಟಿರ್ತಾರೆ, ಅದು ಇವಾಗ ಪಾಸಿಟಿವ್ ಆಗಿ ಮದುವೆ ಆಗೋ ಚಾನ್ಸಸ್ ತುಂಬಾ ಚೆನ್ನಾಗಿ ಆಗಿ ಬರುತ್ತವೆ. ಮೇಷರಾಶಿ ಯಾರೋ ಬಿಸ್ನೆಸ್ ಮಾಡ್ಬೇಕು ಸರ್, ನಾನು ಪಾರ್ಟ್ನರ್ಶಿಪ್ ಜಾಯ್ನ್ ಆಗ್ಬಿಟ್ಟು ಬಿಸ್ನೆಸ್ ಮಾಡಿದೀನಿ, 3-4 ಪಾರ್ಟ್ನರ್ಸ್ ನಾನು ಡಿಸ್ಕಸ್ ಮಾಡಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ ಅಂದ್ರೆ ಯಾರು ಒಳ್ಳೆ ಪಾರ್ಟ್ನರ್ ನಿಮ್ಗೆ ಸಿಗ್ತಾರಂತ ನೀವು ಅಂತ ವಿಷಯದಲ್ಲಿ ಒಳ್ಳೆ ಪಾರ್ಟ್ನರ್ ಸೆಲೆಕ್ಟ್ ಮಾಡಿ ಬಿಸ್ನೆಸ್ ಮುಂದುವರಿಸಬಹುದು. ಇದು ಯಾಕಂದ್ರೆ ಇದು 7ನೇ ಮನೆ ವಿಚಾರ. ಆಮೇಲೆ ಒಳ್ಳೆ VIP ಕಾಂಟ್ಯಾಕ್ಟ್ ನಿಮ್ಗೆ ಸಿಗ್ತವೆ. ಇಷ್ಟು ದಿವಸ ನಿಮ್ಗೆ ಯಾರೋ ಇನ್ವೆಸ್ಟ್ ಇರ್ತಾರೆ ಬಿಸ್ನೆಸ್ಗೆ, ಅಥವಾ ಬಿಸ್ನೆಸ್ ಎಕ್ಸ್ಟೆಂಡ್ ಮಾಡೋಕೆ ಯಾರಾದ್ರೂ ಒಬ್ಬರು ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅಂತ ಕಾಂಟ್ಯಾಕ್ಟ್ಗಳು ನಿಮಗೂ ಇವಾಗ ಸಿಗ್ತಾರೆ. ಆದರೆ ಒಂದು ವಿಷಯ ಅಂದ್ರೆ ಈ ಬಿಸ್ನೆಸ್ ಇಂಥ ವಿಷಯ ಮಾಡುವಾಗ ಮೇಷರಾಶಿ ನೋನ್ ತೊಂದರೆ ಇದೆಯಾ, ಸ್ವಲ್ಪ ನೆಗೆಟಿವ್ ಅನ್ಕೋಬಹುದು. ಸ್ವಲ್ಪ ಸೋಂಬೇರಿತನನೇ ಬಿಟ್ಕೊಡ್ಬೇಕಾಗುತ್ತೆ. ಬೆಳಿಗ್ಗೆ ಎದ್ಬಿಟ್ಟು ಪ್ರಾಪರ್ ಎಕ್ಸಸೈಸ್, ಪ್ರಾಪರ್ ವಾಕಿಂಗ್ ಮಾಡಿಕೊಂಡು ಮೈಂಡ್ ಅಲರ್ಟ್ ಆಗಿ ನೀವು ಇಟ್ಕೊಂಡಿರುವಾಗ ಇದೆಲ್ಲ ತುಂಬಾ ಚೆನ್ನಾಗಿ ಪಾಸಿಟಿವ್ ಆಗ್ತದೆ. ಯಾಕಂದ್ರೆ ಸೋಂಬೇರಿತನ 12ನೇ ಮನೆಯಲ್ಲಿ ಶನಿ ಇರೋದು 7.5 ಇರೋರ್ಗೂ ಸೋಂಬೇರಿತನ ಬರುತ್ತವೆ. ಬೆಳಿಗ್ಗೆ ಬೇಗ ಎದ್ದೇಳಕ್ ಆಗಲ್ಲ. ಯಾವ ವಿಷಯನೂ ನಾವು ಪೋಸ್ಟ್ಪೋನ್ ಮಾಡಿ ಇಟ್ಟಿರ್ತೀವಿ. ಇದೆಲ್ಲ ಏನ್ ಮಾಡ್ಬೇಕಾದ್ರೆ ಇದು ಗೊತ್ತಿರೋ ವಿಷಯನೇ ನೀವು ಪಾಸಿಟಿವ್ ಮುಂದುವರ್ಕೊಂಡು ಪ್ರಾಪರ್ ಎಕ್ಸಸೈಸ್, ಪ್ರಾಪರ್ ವಾಕಿಂಗ್, ಒಳ್ಳೆ ಮೈಂಡ್, ನೈಟ್ ನಿದ್ದೆ ಮಾಡಿ ನೀವು ಫಾಲೋ ಅಪ್ ಮಾಡಿದ್ರೆ ಈ ಗುರು ಗ್ರಹ ಕೊಡೋ ಒಳ್ಳೆ ಫಲಗಳು ಪಾಸಿಟಿವ್ ಹೋಗ್ತದೆ. ಅಲ್ಲಿ ಶನಿ ಗ್ರಹ ಕೊಡೋದು ಎಫೆಕ್ಟ್ಗಳು ನೀವು ಸ್ವಲ್ಪ ಸೋಂಬೇರಿತನ ಫಾಲೋ ಅಪ್ ಮಾಡಿದ್ರೆ ಈ ಪಾಸಿಟಿವ್ ಎಫೆಕ್ಟ್ಗಳು ಕಡಿಮೆ ಆಗುತ್ತವೆ. ಇದು ಒಂದು ವಿಚಾರ. 2ನೇ ವಿಷಯ, ಇಷ್ಟು ದಿವಸ ಫ್ಯಾಮಿಲಿ ಕುಟುಂಬದಲ್ಲಿ ಯಾವುದೋ ಸಣ್ಣ ಪುಟ್ಟ ಜಗಳಗಳು ಬಂದಿರ್ತವೆ, ಒಬ್ಬರು ಮನಸ್ತಾಪ ಆಗಿರ್ತವೆ. ಮೇನ್ಲಿ ಜಾಯಿಂಟ್ ಫ್ಯಾಮಿಲಿ ಇರೋರ್ಗಾಗಲಿ ಹಸ್ಬೆಂಡ್ ವೈಫ್ಗಾಗಲಿ ಈ ವಿಚಾರ ಹೀಗೆ ಅದು ಪಾಸಿಟಿವ್ ಆಗಿ ಎಲ್ಲ ಸೇರಿ ಬರ್ತಾರೆ. ಈ ಕುಟುಂಬ ವಿಷಯದಲ್ಲಿ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಇದೊಂದು ಒಳ್ಳೆ ಪಾಯಿಂಟ್. ಈ ಗುರುಗ್ರಹ ನೆಕ್ಸ್ಟ್ ದೃಷ್ಟಿ ಇರೋದು ಯಾವುದಪ್ಪ ಅಂದ್ರೆ 9ನೇ ಮನೆ ಧನುಸು ರಾಶಿಗೆ ಗುರುಗ್ರಹ ದೃಷ್ಟಿ ಇರೋದು ಏನಪ್ಪ ಅಂದ್ರೆ ಈ ಪೂರ್ವಿಕದಲ್ಲಿ ನೀವೆಲ್ಲ ಲ್ಯಾಂಡ್ ಇಶ್ಯೂ ಇಲ್ಲ, ಅಥವಾ ಅಣ್ಣ ತಮ್ಮರು, ಈ ಕಸಿನ್ ಬ್ರದರ್ ಊರಲ್ಲಿ ಇರ್ತೀರ, ಇವರೆಲ್ಲಿಯೋ ಹೋಗ್ತಾ ಕೆಲಸ ಮಾಡ್ತಾರೆ, ಇಂಥ ಮೇಷ ರಾಶಿನವ್ರಿಗೆ ಪೂರ್ವಿಕದ ಪ್ರಾಬ್ಲಮ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸಾಲ್ವ್ ಆಗಿ ಬರುತ್ತವೆ. ಸೊ ಇದು ಪಾಸಿಟಿವ್ ಪಾಯಿಂಟ್, ನೋಟ್ ಮಾಡ್ಕೋ ವಿಚಾರ. ತುಂಬಾ ಜನ ಅಪ್ಪ ಮಗ ಒಳ್ಳೆ ರಿಲೇಶನ್ಶಿಪ್ ಇರೋದಿಲ್ಲ. ಯಾಕಂದ್ರೆ ಫಸ್ಟ್ 7.5 ಬಂದ್ರೆ ಫಸ್ಟ್ ಇಟ್ಟಾಗೋದು ಅಪ್ಪನ ಮಕ್ಕಳಿಗೆ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ ಏನೇನೋ ಆಗಿರ್ತವೆ ಅವರ ಲೆವೆಲ್ ತಕ್ಕನವಾಗಿ. ಆ ವಿಷಯ ಈ ಗುರು ಗ್ರಹ ಏನಾಗ್ತಂದ್ರೆ ಅಪ್ಪನ ಮಗನಿಗೆ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಕೊಟ್ಬಿಟ್ಟು ಒಬ್ಬರೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಒಳ್ಳೆ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗುತ್ತೆ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಸೊ 1 year
ಗುರುಗ್ರಹ ಅವ್ರ ಕಂಟ್ರೋಲ್ ತಗೊಳ್ತಾರೆ ಈ ವಿಷಯದಲ್ಲಿ. ಆಮೇಲೆ 9ನೇ ಮನೆ ಏನ್ ಹೇಳಿದೀನಿ. 11ನೇ ಮನೆಗೆ ಏನಾಗ್ಬೋದು ಅಂದ್ರೆ 11ನೇ ಮನೆಗೆ ಕುಂಭರಾಶಿಗೆ ಗುರುಗ್ರಹ ದೃಷ್ಟಿ ಇದೆಯೇ. 11ನೇ ಮನೆಗೆ ಗುರುಗ್ರಹ ದೃಷ್ಟಿ ಇರೋದು ತುಂಬಾ ಜನ ಮಿಡಲ್ ಏಜ್ ಇರ್ತಾರೆ, ಮಕ್ಕಳ ಮದುವೆ ಮಾಡ್ಬೇಕಂತ ಕಾಯ್ತಾ ಇದ್ದಾರೆ ನೋಡಿ. ಮಗಳ ಇದ್ರೆ ಒಳ್ಳೆ ಅಳಿಯ ಸಿಗ್ತಾನೆ, ಇಲ್ಲ ಮಗನಿಗೆ ಮದುವೆ ಮಾಡ್ಬೇಕಂತ ಕಾಯ್ಕೊಂಡಿದ್ರೆ ಒಳ್ಳೆ ಸೊಸೆ ಸಿಗ್ತಾರೆ. ಈ 2 ವಿಷಯನೂ 100% ಆಗುತ್ತವೆ. ಈ ಪ್ಲಾನ್ ಮಾಡಿ ಮುಂದುವರಿಸಿ, ಇದು ವರ್ಕೌಟ್ ಆಗುತ್ತವೆ. ಇಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್. 11ನೇ ಮನೆ ದೃಷ್ಟಿ ಅಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ. ಅಲ್ಲಿ ಏನು ಇಷ್ಟು ದಿವಸ ನೀವೆಲ್ಲ ಒಂಥರ ಪ್ಲಾನ್ ಮಾಡಿ ಇಟ್ಟಿರ್ತೀರಾ, ಮುಂದೆ ಹೋಗಿರೋದಿಲ್ಲ, ಅದು ಮಾಡೋಣ ಇದು ಮಾಡೋಣ ಅಂತ. ಆ ವಿಷಯ ತಡೆ ಇರೋದು ಫುಲ್ ಆಗಿ ರಿಲೀಫ್ ಆಗಿ 100% ನೀವು ಎಕ್ಸ್ಪೆಕ್ಟ್ ಮಾಡೋ ತರ ಪಾಸಿಟಿವ್ ಆಗ್ತವೆ. ಯಾಕಂದ್ರೆ 7.5 ವಿಷಯದಲ್ಲಿ ಸ್ವಲ್ಪ ಎಲ್ಲ ಹಂಗಾಗಿ ಬ್ಲಾಕ್ ಆಗಿರ್ತವೆ. ಆ ವಿಷಯ ಎಲ್ಲ ಸ್ವಲ್ಪ ರಿಲೀಸ್ ಆಗ್ತದೆ ಸರ್. ಯಾಕಂದ್ರೆ ಅಲ್ಲಿಗೆ ಸ್ವಲ್ಪ ದಿವಸದಲ್ಲಿ ರಾಹು ಪ್ಲಾನೆಟ್ ಅಲ್ಲಿ ಬರ್ತಾರೆ. ಸೊ ರಾಹು ಗುರು ಇರುವಾಗ ಸ್ಪೀಡ್ ಮಾಡ್ತಾರೆ ಎಲ್ಲ ವಿಷಯನೂ. ಅದು ಒಳ್ಳೆ ಪಾಯಿಂಟ್. ಅದಕ್ಕೂ ಮುಂದೆ ಒರೆಸ್ಬೋದು. ಈ ಕಾರ್ಯ ತಡೆ ಯಾವ್ದಾವ್ದು ಇದೆಯೋ ಎಲ್ಲಾನು ಟೋಟಲ್ ಆಗಿ ಚೇಂಜ್ ಆಗ್ತವೆ. ಪಾಸಿಟಿವ್ ಮುಂದೆ ಹೋಗೋ ಚಾನ್ಸಸ್ ತುಂಬಾ ಚೆನ್ನಾಗಿದೆ. ಲ್ಯಾಂಡ್ ಲಿಟಿಗೇಷನ್ ಇದ್ರೆ ಈ ಪ್ರಾಬ್ಲಮ್ ಇವಾಗ ನಿಮಗೆ 100% ಸಕ್ಸಸ್ ಆಗಿ ಮುಗಿತವೆ. ಹಸ್ಬೆಂಡ್ ವೈಫ್ ಇಷ್ಟು ದಿವಸ ಕಿತ್ಲಾಡಿಕೊಂಡು ಸೆಪರೇಷನ್ ಇದ್ದಿರ್ತೀರಾ, ಇಲ್ಲ ಡೈವರ್ಸ್ ಅಪ್ಲೈ ಮಾಡೋಣ ಕಾಯ್ಕೊಂಡಿರ್ತೀರಿ, ಅವರೆಲ್ಲ ತಿರುಗಿ ಒಬ್ಬರೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತಿರುಗಿ ರೀಜಾಯಿನ್ ಆಗೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿದೆ ಈ ಮೇಷರಾಶಿನವ್ರಿಗೆ. ಈ ಗುರು ಗ್ರಹ 3ನೇ ಮನೆಯಲ್ಲಿದೆ. 3ನೇ ಮನೆಯಲ್ಲಿ 9ನೇ ಮನೆ ನೋಡ್ತದೆ. ಸೊ ಅದು ಏನಪ್ಪ ವಿಷಯ ಅಂದ್ರೆ 3ನೇ ಮನೆ ಅಂದರೆ ಶಾರ್ಟ್ ಟ್ರಾವೆಲ್. ಸ್ವಲ್ಪ ದೂರ 100 ಕಿಲೋಮೀಟರ್ 150-200 ಕಿಲೋಮೀಟರ್ ದೂರದಲ್ಲಿ ಇವರು ಯಾವ್ದೋ ದೇವಸ್ಥಾನಕ್ಕೆ ಆರಕೆ ಮಾಡಿರ್ತಾರೆ ನೋಡಿ. ಆ ದೇವಸ್ಥಾನ ಹೋಗ್ಬಿಟ್ಟು ಅಲ್ಲಿ ಒಂದು ಆರಕೆ ಮಾಡಿ ಒಂದು ಪೂಜೆ ಪುನಸ್ಕಾರ ಮಾಡೋಕೆ ಟೈಮ್ ಹೀಗೆ ಚಾನ್ಸಸ್ ತುಂಬಾ ಕಂಡು ಬರ್ತವೆ. ಮನೆ ದೇವ್ರಿಗೆ ಹೋಗಿಲ್ಲ ಸರ್, ಕೈತ ಮನೆ ದೇವ್ರಿಗೆ ಹೋಗ್ಬಿಟ್ಟು ಒಂದು ಪೂಜಾ ಆರಕೆ ಮಾಡ್ಕೊಂಡ್ಬರೋಕೆ ತುಂಬಾ ಚಾನ್ಸಸ್ ಕಂಡು ಬರುತ್ತವೆ. ಸೊ ದೇವಸ್ಥಾನ ವಿಷಯದಲ್ಲಿ ಆಮೇಲೆ ಸ್ವಲ್ಪ ಜನ ದೇವಸ್ಥಾನ ಏನೋ ಕಟ್ಟಿರ್ತಾರೆ, ಅದು ಹಂಗೆ ನಿಂತಿರ್ತವೆ, ಅವರು ಲೀಡ್ ಮಾಡ್ತಾರೆ. ಕುಂಭಾಭಿಷೇಕ ಮಾಡೋ ಟೈಮ್ ತುಂಬಾ ಚೆನ್ನಾಗಿರ್ತವೆ. ಯಾಕಂದ್ರೆ 9ನೇ ಮನೆ ದೇವಸ್ಥಾನ, ಕುಂಭಾಭಿಷೇಕ, ಆಮೇಲೆ ಮನೆ ಮಠ ಈ ವಿಷಯ ಎಲ್ಲ ವಿಷಯದಲ್ಲಿ ಪಾಸಿಟಿವ್ ಆಗಿ ಮುಂದುವರೆದು ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಅದು ಪ್ಲಾನ್ ಮಾಡಿ ಹೋಗ್ಬೋದು. ಅಣ್ಣ ತಮ್ಮ ದಿವಸ ಜಗಳ ಮಾಡಿರ್ಕೊಂತೀರಾ ಮನೆಯಲ್ಲಿ, ಅಕ್ಕ ತಮ್ಮ ಅಲ್ಲ ತಂಗಿ, ಈ ಒಬ್ರು ಮಾತಾಡಿರಲ್ಲ, ಇಬ್ರು ಮಗ ಒಬ್ರು ತಿಲ್ಟ್ ಮ್ಯಾಗ ಹೋಗಿರ್ತಾರೆ. ಅವರೆಲ್ಲ ಇವಾಗ ಅಣ್ಣ ತಮ್ಮರಿಂದ ಒಂದು ಒಗ್ಗಟ್ಟಾಗಿ ಸೇರಿ ಬರೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿ ಇರುತ್ತವೆ. ಬಟ್ ಒಂದು ವಿಷಯ ಏನಪ್ಪ ಅಂದ್ರೆ ಈ ಕತ್ತು ಆಮೇಲೆ ಈ ಶೋಲ್ಡರ್ ಪೈನ್ ಆವಾಗ ಬರುತ್ತವೆ. ಅದು ಸ್ವಲ್ಪ ಆವಾಗ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಅಲ್ಲ ಫಸ್ಟ್ ಎಲ್ಲಿರೋ ತರ ಎಕ್ಸಸೈಸ್ ಇಲ್ಲ ಯೋಗ ವಾಕಿಂಗ್ ಪ್ರಾಪರ್ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಎಸ್ಕೇಪ್ ಆಗ್ಬೋದು. ನೀವೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೆ ನಾನು ಪ್ರಮೋಷನ್ ಆಗ್ಬೇಕು, ಅದಾಗಬೇಕು, ಆ ಪೊಸಿಷನ್ ಈ ಪೊಸಿಷನ್ ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ಅದರ ಒಂದು ಚೇಂಜಸ್ ಡೆಫಿನೆಟ್ ಆಗಿ ಕಂಡು ಬರುತ್ತವೆ. ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಜಾಗ ಚೇಂಜಸ್ ಇರ್ತವೆ. ತುಂಬಾ ಜನ ಮನೆ ಕಟ್ತೀನಿ, ಬಾಡಿಗೆ ಮನೆಯಿದ್ದು ಹೊಸ ಮನೆಗೆ ಹೋಗ್ಬೇಕಂತ ಮನೆ ಕಟ್ಟಿರ್ತೀರಾ, ಇಲ್ಲ ಬೇರೆ ಬಾಡಿಗೆ ಮನೆ ಚೇಂಜ್ ಮಾಡ್ಬೇಕಂತಿದ್ದೀರಾ. ಇಂಥ ಪ್ಲೇಸ್ ಚೇಂಜ್, ಜಾಗ ಚೇಂಜ್ ಅಂತೂ ಡೆಫಿನೆಟ್ಲಿ ಆಗುತ್ತವೆ. ಅದು ಪಾಸಿಟಿವ್ ಆಗಿರುತ್ತವೆ. ಸ್ವಲ್ಪ ಜನ ಕೆಲಸದಲ್ಲಿಂದ ನಾನು ಇಂಟ್ರಿ ಚೇಂಜ್ ಮಾಡ್ತೀನಿ ಸರ್, ಡೊಮೈನ್ ಚೇಂಜ್ ಮಾಡ್ತಾ ಇದೀನಿ ಅಂತ ಅನ್ಕೊಂಡಿರೋರ್ಗೂ ಈ ಟೈಮಲ್ಲಿ ಮಾಡ್ಬೋದು. ತುಂಬಾ ಜನಗಳಿಗೆ ಮದುವೆ ಆಗಿದೆ ಸರ್, ಮಕ್ಕಳಾಗಿಲ್ಲ, ಟ್ರೀಟ್ಮೆಂಟ್ ತಗೊಳ್ತೀವಿ ಅಂತ ವಿಷಯ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಇದು ಒಳ್ಳೆ ಟೈಮ್. ಗುರುಗ್ರಹ ಆ ಚಾನ್ಸಸ್ ಕೊಟ್ಬಿಟ್ಟು ನೀವು ಎಂಥ ಟ್ರೀಟ್ಮೆಂಟ್ ಮಾಡಿದ್ರು ಮಕ್ಕಳಾಗೋ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ. ಇದು ಪ್ಲಾನ್ ಮಾಡ್ಕೊಂಡು ಮುಂದುವರಿಸ್ಬೋದು. ಫಸ್ಟ್ ಹೇಳಿರ್ತಾರೆ ಮದುವೆ ವಿಷಯ ಫ್ಯಾಮಿಲಿಯಲ್ಲಿ ಇದ್ರೆ ಮಕ್ಕಳಿಗಾಗಲಿ ಇಲ್ಲ ಮೇಷರಾಶಿನ ಅವ್ರಿಗೆ ಮಾಡಲಿ ಇಲ್ಲ ಮೇಷನ ಮಕ್ಕಳಿಗೆ ಯಾಕೆ ಮಾಡ್ಬೇಕಂದ್ರೂ ಈ ಮದುವೆ ವಿಚಾರ ಆಗ್ತವೆ. ಪ್ಲಾನ್ ಮಾಡಿ ಮುಂದುವರಿಸಿ. ಆಮೇಲೆ ಮಕ್ಕಳು ಏನಾದ್ರು ಹೈಯರ್ ಸ್ಟಡೀಸ್ ಕಳ್ಸೋಣ ಅನ್ಕೊಂಡಿರ್ತೀರಾ, PG ಮತ್ತೆ ಎಕ್ಸೆಟ್ರಾ ಹೈಯರ್ ಸ್ಟಡೀಸ್ ಕಳ್ಸೋರ್ಗೆ ಇದು ಒಳ್ಳೆ ಟೈಮ್. ಹೈಯರ್ ಸೀಟ್ ಸಿಗ್ತವೆ, ಮುಂದುವರ್ಸ್ಕೊಂಡು ಹೈಯರ್ ಸ್ಟಡೀಸ್ ಮಾಡ್ಬೋದು. ಆಮೇಲೆ ಬಿಸ್ನೆಸ್ ರಿಲೇಟೆಡ್ ನಾನು ಪ್ಲಾನ್ ಮಾಡಿದ್ದೀನಿ ಸರ್, ನಾ ಏನ್ ಮಾಡಿದ್ರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡ್ಕೋಬಹುದು. ಯಾಕಂದ್ರೆ 11ನೇ ಮನೆಯಲ್ಲಿ ರಾಹು ಪ್ಲಾನ್ ಬರುತ್ತೆ. ಯಾವ ಬಿಸ್ನೆಸ್ ಮಾಡಿದ್ರು ಅದ್ರ ಚೇಂಜ್ ಮಾಡೋ ಚಾನ್ಸಸ್ ತುಂಬಾ ಚೆನ್ನಾಗಿ ಬರುತ್ತವೆ. ಇವಾಗ ಒಂದೇ ತರ ಸ್ಟೀರಿಯೋ ಟೈಪ್ ಬಿಸ್ನೆಸ್ ಮಾಡಿರ್ತೀರಾ, ಆ ರಾಹು ಪ್ಲಾನೆಟ್ ಬರುವಾಗ ಏನಾಯ್ತಂದ್ರೆ ಏನೋ ಒಂದು ಅದ್ರ ಒಂದು ಇಂಪ್ರೂವ್ಮೆಂಟ್ ಡಿಫ್ರೆಂಟ್ ಆಗಿ ಆನ್ಲೈನ್ ಟ್ರೇಡಿಂಗ್ ಸಮಥಿಂಗ್ ಅಂತ ವಿಷಯಗಳಿರ್ತವೆ. ಇವಾಗ ಕಾಲ ತಕ್ಕನವಾಗಿ ನಾವು ಚೇಂಜ್ ಮಾಡೋ ಸಿಚುವೇಶನ್ ಕಂಡು ಬರುತ್ತವೆ. ಅದು ಇಂಪ್ರೂವ್ಮೆಂಟ್ ಟೋಟಲ್ ಚೇಂಜಸ್ ಆಗಿ ಬರೋಕ್ಕೆ ಚಾನ್ಸಸ್ ತುಂಬಾ ಚೆನ್ನಾಗಿರ್ತವೆ, ಮಾಡ್ಕೋಬಹುದು. ಸರಿ ಸರ್, ಅಷ್ಟು ಒಳ್ಳೆ ವಿಷಯ ಇದೆಯಾ, ನಾವ್ ಏನ್ ಮಾಡ್ಬೇಕೇನೋ ಪರಿಹಾರ ಮಾಡ್ಕೋಬೇಕಾರೆ ಹೌದು
ಸಾಡೆ ಸಾತಿ ಇರುತ್ತವೆ. ಸಾಡೆ ಸಾತಿ ಇರೋ ಟೈಮ್ನಲ್ಲಿ ಒಂದು ಕೆಟ್ಟ ವಿಷಯದಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಲ್ಲ ಸರ್, ಈ ಗುರುಗ್ರಹ ಸಾಡೆ ಸಾತಿ ಸ್ವಲ್ಪ ಕಂಟ್ರೋಲ್ ಮಾಡಿಬಿಟ್ಟು ಈ 1 ಇಯರ್ ನಿಮ್ಗೆ ಒಳ್ಳೆ ಪಾಸಿಟಿವ್ ಫಲ ಕೊಡ್ತಾರೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಗುರುವಾರ ಒಂದು ಗುರು ದಕ್ಷಿಣಾಮೂರ್ತಿ ಪ್ರೇ ಮಾಡ್ಬೋದು. ಆಮೇಲೆ ಸುಬ್ರಹ್ಮಣ್ಯನೇ ಪ್ರೇ ಮಾಡ್ಬೋದು. ಶನಿ ಮಹಾತ್ಮಕ್ಕೆ ಒಂದು ಎಲ್ ದೀಪ ಆ ಥರ ಪ್ಲ್ಯಾನ್ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಥರ ಮಾಡುವಾಗ ಇದೆಲ್ಲ ತುಂಬ ಒಳ್ಳೆಯ ವಿಷಯ ಬರುತ್ತೆ. ಚಾನ್ಸಸ್ ಗುರು ದೃಷ್ಟಿ ಗುರುಬಲ ಪಾಸಿಟಿವ್ ಕೊಡೋದು ಚಾನ್ಸಸ್ ಇದಕ್ಕೆ. ಬೇರೆ ಪ್ಲಾನೆಟ್ ಅಫೆಕ್ಟ್ ಆದ್ರೂ ಆ ಕಷ್ಟದಲ್ಲಿ ನಾವು ಸ್ವಲ್ಪ ಹೆಂಗೆ ನಾವು ಯೂಸ್ ಮಾಡ್ಕೋಬೋದು ಅಂತ ಇಂಥ ಪಾಯಿಂಟ್ ನೋಟ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ಸರ್. ವರ್ಕೌಟ್ ಆಗ್ತದೆ, ಒಳ್ಳೇದಾಗ್ತದೆ. ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸರ್.